ಹಾಯ್ ಹಲೋ ಫ್ರೆಂಡ್, ಇವತ್ತು ನಮ್ಮ ಆಂಟಿಯವ್ರ ಮನೆಯಲ್ಲಿ ಒಂದು ಸ್ಪೆಷಲ್ ದೋಸೆ ಮಾಡಿದರೆ ಏನಂತ ತೋರಿಸ್ತೀನಿ ಬನ್ನಿ. ಹೆಸರು ಮೊಳಕೆ ಕಾಳು ದೋಸೆ, ಜೊತೆಗೆ ರವೆ, ಅಕ್ಕಿ ಹಿಟ್ಟು, ಜೀರಿಗೆ ಎಲ್ಲ ಯೂಸ್ ಮಾಡಿದ್ದಾರೆ ನೋಡಿ. ಮೊಳಕೆ ಕಾಳು, ರವೆ, ಜೀರಿಗೆ, ಅಕ್ಕಿ ಹಿಟ್ಟು ಮತ್ತು ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ ಇಷ್ಟನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಈಗ ನೋಡಿ, ಮೊಳಕೆ ಕಾಳು ಚೆನ್ನಾಗಿ ತೊಳ್ಕೊಂಡಿದ್ದಾರೆ. ರವೆನ ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಹಂಗೆ ಇಟ್ಟಿದ್ದಾರೆ. ಈಗ ನೋಡಿ, ಮಿಕ್ಸಿಲಿ ಮೊಳಕೆ ಕಾಳು ಮತ್ತು ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ಶುಂಠಿ ಇಷ್ಟನ್ನು ಪೇಸ್ಟ್ ಮಾಡ್ಕೋಬೇಕು ಮೊಳಕೆ ಕಾಳು ಸೇರಿಸಿ. ಈಗ ನೋಡಿ, ಒಂದು ಜಾರ್ ತಗೋತಾ ಇದ್ದಾರೆ ನಮ್ಮ ಆಂಟಿಯವರು, ಮೊಳಕೆ ಕಾಳು ಹಾಕ್ತಾಯಿದ್ದಾರೆ. ಅದರಲ್ಲಿ ಅದನ್ನು ನೀಟಾಗಿ ಪೇಸ್ಟ್ ಮಾಡಿಕೊಂಡು ನೋಡಿ, ಎಲ್ಲ ಪೇಸ್ಟ್ ಮಾಡೋಕೆ ರೆಡಿ ಮಾಡಿದ್ದಾರೆ. ಈಗ ಪೇಸ್ಟ್ ಮಾಡ್ತಾರೆ, 2 ಮಿನಿಟ್ಸಲ್ಲಿ ಪೇಸ್ಟ್ ಆಗುತ್ತೆ. ಅದು ಪೇಸ್ಟ್ ಆದ ತಕ್ಷಣವೇ ಒಂದು ದೊಡ್ಡ ಬೋಲ್ ತೊಗೊಂಡು ನಾವೇನು ರವೆ ಇಟ್ಕೊಂಡಿರ್ತೀವಿ ಆ ರವೆಗೆ ಇದನ್ನು ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿಬಿಟ್ಟು ಈ ಥರ ನೋಡಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ನಾವು ಆಲ್ರೆಡಿ ದೋಸೆ ತವನ ಕಾಯಕ್ಕೆ ಇಟ್ಟಿದ್ದೀವಿ. ಇದು ಬೇಗ ಮನೇಲಿ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಇಲ್ಲ ಅರ್ಜೆಂಟ್ ಎಲ್ಲರೂ ಹೋಗ್ಬೇಕಾದ್ರೆ ಬೇಗ ಫಾಸ್ಟಾಗಿ ಮಾಡ್ಕೋಬೋದು. ಅಂದರೆ ನೈಟ್ ಟೈಮ್ ನೀವು ಮೊಳಕೆ ಕಾಳನ್ನ ನೆನೆಸಿ ಮೊಳಕೆ ಕಟ್ಕೋಬೇಕು. ಇಲ್ಲಿ ನೋಡಿ, ಹೆಲ್ತಿಯಾಗಿರುತ್ತೆ, ತುಂಬ ಪೌಷ್ಟಿಕ ಆಹಾರ ಇದು. ಮಕ್ಕಳು ಕೊಡೋದ್ರಿಂದ ತುಂಬ ಪೌಷ್ಟಿಕವಾಗಿ ಬೆಳೀತಾರೆ ಮಕ್ಕಳು. ನೋಡಿ, ಒಬ್ಬರಿಗೆ ಅರ್ಜೆಂಟ್ ಇದ್ದರೆ ಮನೇಲಿ 1/4 ಗಂಟೆಲಿ ಆಗೋಗುತ್ತೆ ಫ್ರೆಂಡ್. ನೋಡಿ, ನಮ್ಗೆ ಮಾಡಿಕೊಟ್ಟಿದ್ದಾರೆ. ಇವಾಗ ನಾವು ಅದನ್ನು ತುಪ್ಪದಲ್ಲಿ ಯೂಸ್ ಮಾಡ್ಬೋದು, ಚಟ್ನಿ ಪುಡಿಯಲ್ಲಿ ಯೂಸ್ ಮಾಡ್ಬೋದು, ಕುರ್ಮಾ ಎಲ್ಲ ಮಾಡ್ಕೋಬೋದು. ನೋಡಿ ಹೇಗಿದೆ ಅಂತ, ತುಂಬ ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್. ನೀವು ಮನೇಲಿ ಮಾಡ್ಕೊಳ್ಳಿ, ಟ್ರೈ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.